ಎಕ್ಸಸೈಸ್ 8.3 ಫೋರ್ತ್ ಹೆಡ್ಡಿಂಗ್ 10th ಕ್ವಶನ್. ಓಕೆ, ಇಲ್ಲಿ ಏನ್ ಮಾಡಿದಾನೆ, ಇವ್ರು ಮೂವರು ಈಕ್ವಲ್ ಅಂತ ತೋರಿಸ್ಬೇಕು. ಓಕೆನಾ? ಸೊ ಇದನ್ನ ಏನ್ ಅನ್ಕೋಣ, ಇದನ್ನ ಎಲ್ ಎಚ್ ಎಸ್ ಅನ್ಕೋಣ, ಇದನ್ನ ಮಿಡಲ್ ಟರ್ಮ್ ಅಂತ ಅನ್ಕೋಣ, ಮಿಡಲ್ ಟರ್ಮ್ ಅನ್ಕೋಣ, ಇದನ್ನ ಆರ್ ಎಚ್ ಎಸ್ ಅಂತ ಅನ್ಕೋ. ಓಕೆ, ಸೊ ಎಲ್ ಎಚ್ ಎಸ್ ಮಿಡಲ್ ಟರ್ಮ್ ಆರ್ ಎಚ್ ಎಸ್. ಫಸ್ಟ್ ಏನ್ ಮಾಡೋಣ ನಾವು, ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಪ್ರೂವ್ ಮಾಡೋಣ. ಆಮೇಲೆ ನೆಕ್ಸ್ಟ್ ಮಿಡಲ್ ಟರ್ಮ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡೋಣ. ಓಕೆ, ಈಗ ಫಸ್ಟ್ ಏನ್ ತಗೊಳ್ಳೋಣ, ಟೇಕ್ ಎಲ್ ಎಚ್ ಎಸ್ ಅಂತ ತಗೊಳ್ಳೋಣ. ಟೇಕ್ ಎಲ್ ಎಚ್ ಎಸ್. ಈ ಎಲ್ ಎಚ್ ಎಸ್ ಏನ್ ಕೊಟ್ಟಿದ್ದಾರೆ ನೋಡಲಿ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಕಾಡ್ ಸ್ಕ್ವೇರ್ ಎ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನೀವು ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂದ್ರೆ ಎಲ್ಲವೂ ಸೈನ್ ಕಾಸಿ ಕನ್ವರ್ಟ್ ಮಾಡ್ಬೇಕು. ಅಂದ್ರೆ ಈಗ ನೋಡ್ರಿ, ಟ್ಯಾನ್ ಇದ್ದಲ್ಲಿ ಏನ್ ಬರಿಬಹುದು, ಸೈನ್ ಬೈ ಕಾಸ್ ಬರಿಬಹುದು. ಕಾಟ್ ಇದ್ದಲ್ಲಿ ಏನ್ ಬರಿಬೇಕು, ಕಾಸ್ ಬೈ ಸೈನ್ ಬರಿಬೇಕು. ಸೊ ಈಗ ಏನ್ ಬರ್ತೀನಿ, 1 ಪ್ಲಸ್ ಈ ಟ್ಯಾನ್ ನ ಏನಂತ ಬರಿಬಹುದು ನಾನು, ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಅಂತ ಬರೆಯೋಣ, ಹೋಲ್ ಡಿವೈಡೆಡ್ ಬೈ 1 ಪ್ಲಸ್. ಓಕೆ, ಈ ಕಾಟ್ ಸ್ಕ್ವೇರ್ ನ ಏನಂತ ಬರಿಬಹುದು, ಕಾಟ್ ಸ್ಕ್ವೇರ್ ನ ನಾವು ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ ಅಂತ ಬರೆಯೋದು. ಓಕೆನಾ? ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ, ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ 1 ಕಾಸ್ ಸ್ಕ್ವೇರ್ ಎಲ್ಸಿಎಂ ತಗೊಳ್ಳೋಣ. ಸೊ 1 ಕಾಸ್ ಸ್ಕ್ವೇರ್ ಎಲ್ಸಿಎಂ ತಗೊಂಡ್ರೆ ಕಾಸ್ ಸ್ಕ್ವೇರ್ ಎ ಬರುತ್ತೆ. ಈಗ ಫಸ್ಟ್ ನಂಬರ್ ತಗೊಳ್ರಿ. ಓಕೆ, ಅದನ್ನ ಎದ್ರಿಂದ ಮಲ್ಟಿಪ್ಲೈ ಮಾಡೋಣ, ಕಾಸ್ ಸ್ಕ್ವೇರ್ ಎ ಇಂದ ಮಲ್ಟಿಪ್ಲೈ ಮಾಡೋಣ. ಓಕೆ, ಈಗ 1/1 ಇಂಟು ಕಾಸ್ ಸ್ಕ್ವೇರ್ ಏನ್ ಬರುತ್ತೆ, ಕಾಸ್ ಸ್ಕ್ವೇರ್ ಏನೇ ಬರುತ್ತೆ. ಸೊ ಇಲ್ಲಿ ಏನ್ ಬರೆಯೋಣ, ಕಾಸ್ ಸ್ಕ್ವೇರ್ ಎ ಅಂತ ಬರೆಯೋಣ. ಓಕೆ, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಅಂತ ಬರೀರಿ. ಓಕೆ, ಈಗ ಸೆಕೆಂಡ್ ನಂಬರ್ ತಗೊಳ್ರಿ. ಸೆಕೆಂಡ್ ನಂಬರ್ ಏನಿದೆ, ಸೈನ್ ಸ್ಕ್ವೇರ್ ಎ ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಎ ಇಂಟು ಎಲ್ಸಿಎಂ ಏನ್ ಬಂದಿದೆ, ಕಾಸ್ ಸ್ಕ್ವೇರ್ ಎ ಬಂದಿದೆ. ಸೊ ಕಾಸ್ ಸ್ಕ್ವೇರ್ ಎ ಬಂದ್ರೆ ಕಾಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಸೈನ್ ಸ್ಕ್ವೇರ್ ಎ ಇಂಟು 1 ಏನಾಗುತ್ತೆ, ಸೈನ್ ಸ್ಕ್ವೇರ್ ಎ ಆಗುತ್ತೆ. ಸೊ ಇಲ್ಲಿ ಏನ್ ಬರೀತೀನಿ, ಸೈನ್ ಸ್ಕ್ವೇರ್ ಎ ಅಂತ ಬರೀತೀನಿ, ಹೋಲ್ ಡಿವೈಡೆಡ್ ಬೈ. ಓಕೆ, ಈ ರಫ್ ಕಾಲಮ್ ನ ಎರೇಸ್ ಮಾಡೋಣ. ಓಕೆ, ನೆಕ್ಸ್ಟ್ ಈಗ ಡಿನಾಮಿನೇಟರ್ ನೋಡ್ರಿ, ಇಲ್ಲಿ ಏನಿಲ್ಲ ಅಂದ್ರೆ 1 ಮತ್ತೆ 1 ಸೈನ್ ಸ್ಕ್ವೇರ್ ಗೆ ಎಲ್ಸಿಎಂ ತಗೊಂಡ್ರೆ ಏನ್ ಬರುತ್ತೆ, ಸೈನ್ ಸ್ಕ್ವೇರ್ ಎ ಬರುತ್ತೆ. ಓಕೆ, ಮತ್ತೆ ಇದರಲ್ಲಿರೋ ಫಸ್ಟ್ ನಂಬರ್ ತಗೊಳ್ರಿ, 1/1 ಇಂಟು ಸೈನ್ ಸ್ಕ್ವೇರ್ ಎ ತಗೊಂಡ್ರೆ, ಓಕೆ 1 ಇಂಟು ಸೈನ್ ಸ್ಕ್ವೇರ್ ಏನ್ ನಥಿಂಗ್ ಬಟ್ ಏನು, ಸೈನ್ ಸ್ಕ್ವೇರ್ ಏನೇ ಬರುತ್ತೆ. ಸೊ ಇಲ್ಲಿ ಏನ್ ಬರೀತೀನಿ, ಸೈನ್ ಸ್ಕ್ವೇರ್ ಎ ಅಂತ ಬರೀತೀನಿ. ಓಕೆ, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಅಂತ ಬರೀತೀನಿ. ಈಗ ಸೆಕೆಂಡ್ ನಂಬರ್ ತಗೊಳ್ರಿ. ಓಕೆ, ಸೆಕೆಂಡ್ ನಂಬರ್ ತಗೊಳ್ರಿ ಇಂಟು ಎಲ್ಸಿಎಂ ಏನು, ಸೈನ್ ಸ್ಕ್ವೇರ್ ಎ, ಅದ್ರ ಜೊತೆ ಮಲ್ಟಿಪ್ಲೈ ಮಾಡ್ರಿ. ಅವಾಗ ಏನಾಯ್ತು, ಸೈನ್ ಸ್ಕ್ವೇರ್ ಎ ಕ್ಯಾನ್ಸಲ್ ಆಯ್ತು. ಉಳಿದಿದ್ದೇನು, ಕಾಸ್ ಸ್ಕ್ವೇರ್ ಎ ಉಳಿತು. ಸೊ ಇಲ್ಲೇನ್ ಬರೆಯೋಣ, ಕಾಸ್ ಸ್ಕ್ವೇರ್ ಎ ಅಂತ ಬರೆಯೋಣ. ಓಕೆ, ಈಗ ಈ ರಫ್ ಕಾಲಮ್ ನ ಕೂಡ ಇರೇಸ್ ಮಾಡ್ಬೋದು. ಓಕೆ, ಈಗ ನೀವು ನೋಡಿದ್ರೆ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಏನು 1 ಹೌದಾ, ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1. ಸೊ ಸೈನ್ ಸ್ಕ್ವೇರ್ ಪ್ಲಸ್ ಈ ನೋಡ್ರಿ, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಬಂದ್ಬಿಟ್ಟು ಏನಾಗುತ್ತೆ, 1 ಆಗುತ್ತೆ. ಹೋಲ್ ಡಿವೈಡೆಡ್ ಬೈ ಏನಿದೆ, ಕಾಸ್ ಸ್ಕ್ವೇರ್ ಇದೆ, 1 ಬೈ ಕಾಸ್ ಸ್ಕ್ವೇರ್ ಎ. ಓಕೆ, ಹೋಲ್ ಡಿವೈಡೆಡ್ ಬೈ ಮತ್ತೆ ನೋಡ್ರಿ, ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಏನಾಗುತ್ತೆ, 1 ಆಗುತ್ತೆ. 1 ಡಿವೈಡೆಡ್ ಬೈ ಇಲ್ಲೇನಿದೆ, ಸೈನ್ ಸ್ಕ್ವೇರ್ ಎ ಇದೆ. ಸೊ ಏನ್ ಬರಿತೀನಿ, ಸೈನ್ ಸ್ಕ್ವೇರ್ ಎ ಅಂತ ಬರಿತೀನಿ. ಓಕೆ, ಸೊ ಅವಾಗ ಇಲ್ಲೇ ನೀವು ನೋಡಿದ್ರೆ 1 ಬೈ ಕಾಸ್ ಸ್ಕ್ವೇರ್ ಎ. ಓಕೆ, ಈ ಡಿವೈಡರ್ ಅದು ಇಂಟು ಬರ್ಕೊಂಡ್ರೆ ಏನಾಗುತ್ತೆ, ಇದಿಷ್ಟು ಏನಾಗುತ್ತೆ, ರೆಸಿಪ್ರೋಕಲ್ ಆಗುತ್ತೆ, ಅಂದ್ರೆ ಉಲ್ಟಾ ಆಗುತ್ತೆ. ಸೊ ಅವಾಗ ಏನ್ ಬರೀಬಹುದು, ಓಕೆ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಆಗುತ್ತೆ. ಹೌದಾ, 1 ಬೈ ಸೈನ್ ಸ್ಕ್ವೇರ್ ಇರೋದು ಏನಾಗುತ್ತೆ, ಸೈನ್ ಸ್ಕ್ವೇರ್ ಎ ಬೈ 1 ಆಗುತ್ತೆ. 1 ಇಂಟು ಸೈನ್ ಸ್ಕ್ವೇರ್ ಏನು, ಸೈನ್ ಸ್ಕ್ವೇರ್ ಎ ಹೋಲ್ ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಎ ಇಂಟು 1, ಕಾಸ್ ಸ್ಕ್ವೇರ್ ಎ. ಸೊ ನಥಿಂಗ್ ಬಟ್ ಸೈನ್ ಬೈ ಕಾಸ್ ಏನಾಗುತ್ತೆ, ಟ್ಯಾನ್ ಆಗುತ್ತೆ. ಸ್ಕ್ವೇರ್ ಇಂದ ಸ್ಕ್ವೇರ್ ಬರುತ್ತೆ. ಸೊ ಏನ್ ಬಂತು ನಮಗೆ, ಟ್ಯಾನ್ ಸ್ಕ್ವೇರ್ ಎ ವಿಚ್ ಇಸ್ ಈಕ್ವಲ್ ಟು ಏನು, ಆರ್ ಎಚ್ ಎಸ್. ಸೊ ನಾವ್ ಇವಾಗ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ತೋರಿಸ್ವಿ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡೋಣ, ಮಿಡಲ್ ಟರ್ಮ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡೋಣ. ಸೊ ಅದನ್ನ ನೆಕ್ಸ್ಟ್ ಪೇಜ್ ಅಲ್ಲಿ ಮಾಡೋಣ. ಓಕೆ, ಈಗ ಏನ್ ಮಾಡೋಣ,
ಮಿಡಲ್ ಟರ್ಮ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡೋಣ. ಓಕೆ, ಇಲ್ಲಿ ಏನ್ ಬರಿತೀನಿ ಈಗ, ಟೇಕ್ ಮಿಡಲ್ ಟರ್ಮ್ ಅಂತ ಬರೆಯೋಣ. ಓಕೆ, ಮಿಡಲ್ ಟರ್ಮ್ ಏನಿದೆ, 1 ಮೈನಸ್ ಟ್ಯಾನ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಟ್ ಎ ಹೋಲ್ ಸ್ಕ್ವೇರ್ ಅಂತ ಇದೆ. ಹೌದಾ? ಓಕೆ, ಈಗ ನಾವು ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂದ್ರೆ ಎಲ್ಲವೂ ಸೈನ್ ಕಾಸಿ ಕನ್ವರ್ಟ್ ಮಾಡೋದು. ಈಗ ಟ್ಯಾನ್ ಏನಂತ ಬರಿಬಹುದು ನೋಡಿ, ಇಲ್ಲಿ 6th ಫಾರ್ಮುಲಾ ಟ್ಯಾನ್ ನಾವು ಸೈನ್ ಬೈ ಕಾಸ್ ಬರಿಬಹುದು. ಕಾಟ್ ನ ಅಂದ್ರೆ 7th ಫಾರ್ಮುಲಾ ನೋಡ್ರಿ, ಕಾಟ್ ನ ಏನ್ ಬರಿಬಹುದು, ಕಾಸ್ ಬೈ ಸೈನ್ ಅಂತ ಬರಿಬಹುದು. ಅದನ್ನ ಬರೆಯೋಣ ಈಗ. 1 ಮೈನಸ್ ಟ್ಯಾನ್ ಏನಂತ ಬರಿಬಹುದು, ಸೈನ್ ಎ ಬೈ ಕಾಸ್ ಎ ಅಂತ ಬರಿಬಹುದು, ಹೋಲ್ ಡಿವೈಡೆಡ್ ಬೈ 1 ಮೈನಸ್, ಓಕೆ, ಈ ಕಾಟ್ ಏನಂತ ಬರಿಬಹುದು, ಕಾಸ್ ಎ ಬೈ ಸೈನ್ ಎ ಅಂತ ಬರಿಬಹುದು, ಹೋಲ್ ಸ್ಕ್ವೇರ್ ಅಂತ ಬರೀತೀವಿ. ಓಕೆ, ಈಗ ನೆಕ್ಸ್ಟ್ ಇಲ್ಲಿ ತಗೊಂಡ್ರೆ ಇಲ್ಲಿ ಏನಿಲ್ಲ ಅಂದ್ರೆ 1. ಓಕೆ, ಸೊ ನೀವೇ ನೋಡಿದ್ರೆ 1 ಕಾಸ್ ಎಗೆ ಎಲ್ಸಿಎಂ ತಗೊಂಡ್ರೆ ಏನ್ ಬರುತ್ತೆ, ಕಾಸ್ ಎನೇ ಬರುತ್ತೆ. ಹೌದಾ? 1 ಕಾಸ್ ಎಗೆ ಎಲ್ಸಿಎಂ ಕಾಸ್ ಎ ಬರುತ್ತೆ. ಈಗ ಫಸ್ಟ್ ನಂಬರ್ ತಗೊಳ್ರಿ. ಓಕೆ, ಫಸ್ಟ್ ನಂಬರ್ ತಗೊಳ್ರಿ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. ಓಕೆ, ಎಲ್ಸಿಎಂ ಬಂದು ಕಾಸ್ ಎ, 1/1 ಇಂಟು ಕಾಸ್ ಎ ಏನಾಗುತ್ತೆ, ಕಾಸ್ ಎ ಆಗುತ್ತೆ. ಸೊ ಇಲ್ಲಿ ಏನ್ ಬರಿತೀನಿ, ಕಾಸ್ ಎ ಬರಿತೀನಿ. ಓಕೆ, ಇಲ್ಲಿ ಮೈನಸ್ ಇದೆ, ಸೊ ಇಲ್ಲಿ ಮೈನಸ್ ಬರಿತೀನಿ. ಓಕೆ, ನೆಕ್ಸ್ಟ್ ಈಗ ಸೆಕೆಂಡ್ ನಂಬರ್ ಏನಿದೆ, ಸೈನ್ ಬೈ ಕಾಸ್ ಇದೆ, ಸೈನ್ ಬೈ ಕಾಸ್ ಇಂಟು, ಓಕೆ, ಎಲ್ಸಿಎಂ ಏನು, ಕಾಸ್ ಎ. ಏನಾಯ್ತು, ಕಾಸ್ ಎ ಕ್ಯಾನ್ಸಲ್ ಆಯ್ತು, ಸೈನ್ ಎ 1 ಜಾ ಸೈನ್ ಎ ಆಗುತ್ತೆ. ಸೊ ಇಲ್ಲಿ ಏನ್ ಬರಿತೀವಿ, ಸೈನ್ ಎ ಅಂತ ಬರಿತೀವಿ. ಓಕೆನಾ, ಇದು ಬರೇ ನ್ಯೂಮರೇಟರ್ ಆಯ್ತು. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು, ಇಲ್ಲಿ ಈ ಬ್ರಾಕೆಟ್ ನ ಒಂದ್ ಸ್ವಲ್ಪ ದೊಡ್ಡ ತಗೊಳೋಣ. ಓಕೆ, ಇದೇನಾಯ್ತು, ಇದು ಕಾಸ್ ಎ ಹೋಲ್ ಡಿವೈಡೆಡ್ ಬೈ ತಗೊಂಡು. ಓಕೆ, ಈಗ ಇದು ರಫ್ ಕಾಲಮ್ ನ ಎರೇಸ್ ಮಾಡೋಣ. ಓಕೆ, ಈಗ ಇಲ್ಲಿ ನೋಡಿದ್ರೆ ಇಲ್ಲಿ ನೀವು ಡಿನಾಮಿನೇಟರ್ ನೋಡಿದ್ರೆ ಇಲ್ಲಿ ಏನಿಲ್ಲ ಅಂದ್ರೆ 1 ಸೈನ್ ಎಗೆ ಎಲ್ಸಿಎಂ ತಗೊಂಡ್ರೆ ಏನ್ ಬರುತ್ತೆ, ಸೈನ್ ಎನೇ ಬರುತ್ತೆ. ಓಕೆ, ಮತ್ತೆ ಇದ್ರಲ್ಲಿರೋ ಫಸ್ಟ್ ನಂಬರ್ ತಗೊಳ್ರಿ. ಓಕೆ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡಿ. ಎಲ್ಸಿಎಂ ಏನು, ಸೈನ್ ಎ. ಓಕೆ, 1/1 ಇಂಟು ಸೈನ್ ಎ ಏನಾಗುತ್ತೆ, ಸೈನ್ ಎನೇ ಆಗುತ್ತೆ. ಸೊ ಇಲ್ಲಿ ಏನ್ ಬರಿತೀವಿ, ಸೈನ್ ಎ ಅಂತ ಬರಿತೀವಿ. ಓಕೆ, ಇಲ್ಲಿ ಮೈನಸ್ ಇದೆ, ಮೈನಸ್ ಬರಿತೀವಿ. ಈಗ ಸೆಕೆಂಡ್ ನಂಬರ್ ನೋಡ್ರಿ, ಸೆಕೆಂಡ್ ನಂಬರ್ ಏನಿದೆ, ಕಾಸ್ ಎ ಬೈ ಸೈನ್ ಎ ಇಂಟು ಎಲ್ಸಿಎಂ ಏನಿದೆ, ಸೈನ್ ಎ ಇದೆ. ಓಕೆ, ಈಗ ಏನಾಯ್ತು, ಸೈನ್ ಎ ಕ್ಯಾನ್ಸಲ್, ಕಾಸ್ ಎ 1 ಜಾ ಕಾಸ್ ಎ ಆಯ್ತು. ಓಕೆ, ಇಲ್ಲಿ ಏನ್ ಬರೀರಿ, ಕಾಸ್ ಎ ಅಂತ ಬರೀರಿ, ಇಲ್ಲಿ ಏನಾಗುತ್ತೆ, ಹೋಲ್ ಸ್ಕ್ವೇರ್ ಆಯ್ತು. ಓಕೆ, ಇದನ್ನೇನು ರಫ್ ಕಾಲಮ್ ನ ಎರೇಸ್ ಮಾಡಿ. ಓಕೆನಾ, ಈಗ ಮತ್ತೆ ಇದು ನೋಡ್ಕೊಂಡ್ರೆ ಈಗ ನಾನೇನ್ ಮಾಡ್ತೀನಿ, ಈ ಕಾಸ್ ಎ ಇಲ್ಲಿ ನೋಡಿ, ಇಲ್ಲಿ ಏನಿದೆ ಮೇಲೆ ಕಾಸ್ ಎ ಮೈನಸ್ ಸೈನ್ ಎ ಇದೆ. ಓಕೆ, ಡಿನಾಮಿನೇಟರ್ ಏನಿದೆ, ಸೈನ್ ಎ ಮೈನಸ್ ಕಾಸ್ ಎ ಇದೆ, ಉಲ್ಟಾ ಇದೆ. ಸೊ ನಾನೇನ್ ಮಾಡ್ಬಿಡ್ತೀನಿ, ಮೇಲ್ಗಡೆ ಮೈನಸ್ ಕಾಮನ್ ತೆಗೆದ್ಬಿಟ್ರೆ ಏನಾಗುತ್ತೆ, ಮೈನಸ್ ಕಾಸ್ ಎ. ಓಕೆ, ಈ ಮೈನಸ್ ಇರೋದು ಏನಾಗುತ್ತೆ, ಪ್ಲಸ್ ಆಗ್ಬಿಡುತ್ತೆ, ಪ್ಲಸ್ ಸೈನ್ ಎ. ಓಕೆ, ಹೋಲ್ ಡಿವೈಡೆಡ್ ಬೈ ಕಾಸ್ ಎ ಹೋಲ್ ಡಿವೈಡೆಡ್ ಬೈ ಮತ್ತೆ ಸೈನ್ ಎ ಮೈನಸ್ ಕಾಸ್ ಎ ಹೋಲ್ ಡಿವೈಡೆಡ್ ಬೈ ಸೈನ್ ಎ ಆಗುತ್ತೆ. ಓಕೆ, ಹೋಲ್ ಸ್ಕ್ವೇರ್ ಆಯ್ತು. ಓಕೆ, ನಾನೀಗ ಏನ್ ಮಾಡ್ತೀನಿ, ಈ ಫಾರ್ಮುಲಾ ಬರ್ದಿದ್ದೀನಲ್ಲ, ಈ ಫಾರ್ಮುಲಾದು ತೆಗೆದ್ಬಿಡೋಣ. ಓಕೆ, ಈಗ ಇಲ್ಲಿ ಸಾಲ್ವ್ ಮಾಡೋಣ. ಓಕೆ, ಈಗ ನೋಡ್ರಿ, ಇಲ್ಲಿ ಮೈನಸ್ ಕಾಮನ್ ತೆಗೆದ್ಬಿಟ್ಟಿದ್ದೀನಿ. ಓಕೆ, ಬ್ರಾಕೆಟ್ ಇಲ್ಲಿ ಬರ್ದು ಮೈನಸ್ ಕಾಮನ್ ತೆಗೆದ್ರೆ ಏನಾಯ್ತು ಇಲ್ಲಿ. ಓಕೆ, ಸೊ ನಾನೇನ್ ಮಾಡ್ತೀನಿ, ಈಗ ಬ್ರಾಕೆಟ್ ಓಪನ್ ಮಾಡಿ ಪ್ಲಸ್ ಇರೋದು ಫಸ್ಟ್ ಬರ್ದ್ಬಿಡ್ತೀನಿ, ಸೈನ್ ಎ, ಆಮೇಲೆ ಮೈನಸ್ ಇರೋದು ಬರಿತೀನಿ. ಓಕೆ, ಹೋಲ್ ಡಿವೈಡೆಡ್ ಬೈ ಕಾಸ್ ಎ ಹೋಲ್ ಡಿವೈಡೆಡ್ ಬೈ ಮತ್ತೇನಿದೆ ಇಲ್ಲಿ, ಸೈನ್ ಎ ಮೈನಸ್ ಕಾಸ್ ಎ ಹೋಲ್ ಡಿವೈಡೆಡ್ ಬೈ
ಸೈನ್ ಮತ್ತೇನಿದೆ ಬ್ರಾಕೆಟ್ ಹಾಕಿ ಹೋಲ್ ಸ್ಕ್ವೇರ್ ಅಂತ ಬರ್ತೀವಿ. ಇಲ್ಲಿ ನೋಡ್ರಿ ನ್ಯೂಮರೇಟರ್ ಇಲ್ಲಿ ಸೈನ್ ಎ ಮೈನಸ್ ಕಾಸ್ ಎ ಇದೆ, ಇಲ್ಲಿ ಸೈನ್ ಎ ಮೈನಸ್ ಕಾಸ್ ಎ ಇದೆ, ಅದು ಕ್ಯಾನ್ಸಲ್ ಆಯ್ತು. ಈಗ ಉಳ್ದಿದ್ ನೋಡ್ರಿ ಏನು ಉಳ್ದಿದ್ದೇನು ಇವಾಗ ಮೈನಸ್ 1 ಬೈ ಕಾಸ್ ಎ ಹೋಲ್ ಡಿವೈಡೆಡ್ ಬೈ 1 ಬೈ ಸೈನ್ ಎ ಹೋಲ್ ಸ್ಕ್ವೇರ್ ಆಯ್ತು. ಹೌದಾ? ಓಕೆ, ಈಗ ಏನ್ ಮಾಡೋಣ ಇಲ್ಲಿ, ಈಗ ನೀವು ನೋಡಿದ್ರೆ ಇದು ಏನಾಯ್ತು, ಇದನ್ನ ಏನಂತ ಬರಿಬಹುದು ಅಂದ್ರೆ ನಾನು ಮೈನಸ್ 1 ಬೈ ಕಾಸ್ ಎ. ಓಕೆ, ಈ ಡಿವೈಡರ್ ಅದು ಇಂಟು ಆದ್ರೆ ಏನಾಗುತ್ತೆ, ಈಗ ನೋಡಿ ಇದು ಡಿವೈಡರ್ ಅದು ಇಂಟು ಆದ್ರೆ ಓಕೆನಾ, ಈಗ ಈ ಇದು ಡಿವೈಡರ್ ಅದು ಇಂಟು ಆದ್ರೆ ಓಕೆ, ಇದಿಷ್ಟು 1 ಬೈ ಸೈನ್ ಎ ಇರೋದು ಏನಾಗುತ್ತೆ ಸೈನ್ ಎ ಬೈ 1 ಆಗುತ್ತೆ, ಸೈನ್ ಎ ಬೈ 1 ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆ, ಈಗ ನೀವು ನೋಡ್ರಿ ಈಗ ಏನಾಗುತ್ತೆ ನೆಕ್ಸ್ಟ್ ಮೈನಸ್ 1 ಇಂಟು ಸೈನ್ ಎ ಆಗುತ್ತೆ ಹೋಲ್ ಡಿವೈಡೆಡ್ ಬೈ ಕಾಸ್ ಎ ಇಂಟು 1 ಕಾಸ್ ಎ ಆಗುತ್ತೆ ಹೋಲ್ ಸ್ಕ್ವೇರ್. ಓಕೆ, ಈಗ ನೀವು ನೋಡಿದ್ರೆ ಮೈನಸ್ ಸ್ಕ್ವೇರ್ ಬರೆದ್ರೆ ಏನಾಗುತ್ತೆ ಪ್ಲಸ್ ಆಗುತ್ತೆ, ಸೈನ್ ಬೈ ಕಾಸ್ ಏನು ಟ್ಯಾನು. ಓಕೆ, ಟ್ಯಾನ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ಬೇಕಿದ್ರೆ ಇದು ಏನ್ ಮಾಡ್ರಿ ಮೈನಸ್ ಆಮೇಲೆ ಸ್ಕ್ವೇರ್ ಮಾಡ್ರಿ, ಈ ಮೈನಸ್ ಆಸ್ ಇಟ್ ಈಸ್ ಇರ್ತೀನಿ, ಸೈನ್ ಬೈ ಕಾಸ್ ಏನು ಟ್ಯಾನ್ ಆಯ್ತು. ಓಕೆ, ಈಗ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಕೊಂಡ್ರೆ ಈಗ ನೋಡ್ರಿ ಮೈನಸ್ ನ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಗುತ್ತೆ, ಟ್ಯಾನ್ ನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ ಟ್ಯಾನ್ ಸ್ಕ್ವೇರ್ ಎ ಆಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಏನಾಯ್ತು ಇದು ನಥಿಂಗ್ ಬಟ್ ವಿಚ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬಂತು. ನಾವೇನ್ ಪ್ರೂವ್ ಮಾಡ್ಬೇಕಾಯ್ತು ಟ್ಯಾನ್ ಸ್ಕ್ವೇರ್ ಎ ಅಂತ ಪ್ರೂವ್ ಮಾಡ್ಬೇಕಾಗಿತ್ತು, ಅದನ್ನ ನಾವು ಪ್ರೂವ್ ಮಾಡಿದ್ವಿ. ಓಕೆ, ಸೊ ಈ ಮಿಡಲ್ ಟರ್ಮ್ ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಎ ಅಂತ ಪ್ರೂವ್ ಮಾಡಿದ್ವಿ. ಓಕೆ, ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಓಕೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ನಾನು ಇನ್ಸ್ಟಾಗ್ರಾಮ್ ಐಡಿ ಪ್ಲಸ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ. ಓಕೆ, ಅದನ್ನ ಫಾಲೋ ಮಾಡ್ರಿ. ಅದ್ರ ಜೊತೆ ಟ್ರಿಗ್ನಾಮೆಟ್ರಿ ಫುಲ್ ಲೆಸನ್ ಪ್ಲೇ ಲಿಸ್ಟ್ ಲಿಂಕ್ ಕೂಡ ಹಾಕಿರ್ತೀನಿ, ಅದನ್ನು ಫಾಲೋ ಮಾಡ್ರಿ. ಓಕೆ, ಸೊ ನೀವೇನಂತಂದ್ರೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಫಾಲೋ ಮಾಡಿದ್ರೆ ನೀವು ಡೌಟ್ಸ್ ನ ಕ್ಲಿಯರ್ ಮಾಡ್ಕೋಬಹುದು. ಓಕೆನಾ, ಸೊ ನಿಮಗೆ ಏನಾದ್ರೂ ಲೈಕ್ 1-to-1 ಡೌಟ್ ಕ್ಲಾರಿಫೈ ಮಾಡ್ಕೋಬೇಕಂತಿದ್ರೆ ಓಕೆ, ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಡೌಟ್ ಕ್ಲಾರಿಫೈ ಮಾಡ್ಕೋಬಹುದು. ಅದ್ರ ಜೊತೆಗೆ ನಿಮಗೆ ಅಪ್ಡೇಟ್ ಸಿಗ್ತಾನೆ ಇರುತ್ತೆ, ಅಂದ್ರೆ ಯಾವ ಕ್ವಶನ್ ಪೇಪರ್ ಮಾಡಿದಾರೆ ಅಂತ ಹೇಳ್ಬಿಟ್ಟು. ಓಕೆ, ಇಲ್ಲಾಂದ್ರೆ ರೀಸೆಂಟ್ ಆಗಿ ಯಾವ್ದಾದ್ರು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಇಲ್ಲ ನೋಟ್ಸ್ ಏನಾದ್ರೂ ಕೊಟ್ಟಿದ್ರೆ ಅದ್ರ ಅಪ್ಡೇಟ್ ಎಲ್ಲ ಸಿಗುತ್ತೆ. ಓಕೆ, ಅದ್ರ ಜೊತೆಗೆ ನೀವು ಇನ್ಸ್ಟಾಗ್ರಾಮ್ ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.